ನೀವೇನಾದ್ರೂ ನ್ಯೂ ಮಾಮ್ ಆಗಿದ್ದು ನಿಮ್ಮ ಬೇಬಿಗೆ ನಿಮ್ಮ ಬ್ರೆಸ್ಟ್ ಮಿಲ್ಕ್ ಸಪ್ಲೈ ಸಾಕಾಗ್ತಾ ಇದೆಯಾ ಇಲ್ವಾ ಅನ್ನೋ ಕನ್ಫ್ಯೂಷನ್ ನಲ್ಲಿದ್ರೆ ತಪ್ಪದೆ ಒಂದ್ಸಲ ಈ ವಿಡಿಯೋನ ನೋಡಿ. ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಬೋರಲ್ ಲಾಗ್ಸ್ ಕನ್ನಡ. ನಾನು ನಿಮ್ಮ ಕಾವೇರಿ. ಆಲ್ಮೋಸ್ಟ್ ತುಂಬಾ ಜನ ನ್ಯೂ ಮಾಮ್ಸ್ಗೆ ಅವರ ಬೇಬಿಗೆ ತಮ್ಮ ಬ್ರೆಸ್ಟ್ ಮಿಲ್ಕ್ ಸಪ್ಲೈ ಸಾಕಾಗ್ತಾ ಇದೆಯಾ ಇಲ್ವಾ ಅನ್ನೋ ಕನ್ಫ್ಯೂಷನ್ ನಲ್ಲಿರ್ತಾರೆ. ನಾನು ಕೂಡ ನನ್ನ ಡೆಲಿವರಿ ಆದಾಗ ಸ್ಟಾರ್ಟಿಂಗ್ ಡೇಸ್ ಅಲ್ಲಿ ನನ್ನ ಮಿಲ್ಕ್ ಸಪ್ಲೈ ನನ್ನ ಬೇಬಿಗೆ ಸಾಕಾಗ್ತಾ ಇದೆಯಾ ಇಲ್ವಾ ಅನ್ನೋ ಕನ್ಫ್ಯೂಷನ್ ಅಲ್ಲಿ ತುಂಬಾ ದಿನ ಕಳೆದಿದ್ದೀನಿ. ನನ್ನ ಮಗಳನ್ನ ಕರ್ಕೊಂಡು ಯಾವಾಗಲೇ ಪೀಡಿಯಾಟ್ರಿಷಿಯನ್ ಹತ್ರ ಹೋದಾಗೂ ಕೂಡ ನಾನು ನನ್ನ ಮಗಳಿಗೆ ಮಿಲ್ಕ್ ಸಪ್ಲೈ ಸಾಕಾಗ್ತಾ ಇದೆಯಾ ಇಲ್ವಾ ಅಂತ ಹೇಗೆ ತಿಳ್ಕೊಳ್ಳೋದು ಡಾಕ್ಟರ್ ಅಂತ ಕೇಳ್ತಿದ್ದೆ. ಸೊ ಆಗ ನಮ್ಮ ಪೀಡಿಯಾಟ್ರಿಷಿಯನ್ ನನಗೆ ಈ 4 ಪಾಯಿಂಟ್ಸ್ನ ತಿಳಿಸ್ಕೊಟ್ರು. ಈ 4 ಪಾಯಿಂಟ್ಸಿಂದ ಬೇಬೀಸ್ಗೆ ಮದರ್ಸ್ ಮಿಲ್ಕ್ ಸಾಕಾಗ್ತಾ ಇದೆಯಾ ಇಲ್ವಾ ಅನ್ನೋದನ್ನು ಈಸಿಯಾಗಿ ಐಡೆಂಟಿಫೈ ಮಾಡ್ಬೋದು. ಈ 4 ಪಾಯಿಂಟ್ಸ್ ಏನು ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಪಾಯಿಂಟ್ ನಂಬರ್ 1, ಬೇಬಿ ಹೋಲ್ ಡೇಯಲ್ಲಿ 6 to 10 ಟೈಮ್ಸ್ ಯೂರಿನ್ನ ಪಾಸ್ ಮಾಡ್ತಿರುತ್ತೆ. ಪಾಯಿಂಟ್ ನಂಬರ್ 2, ಪರ್ ಡೇ ಅಲ್ಲಿ ಬೇಬಿ 20 to 30 ಗ್ರಾಮ್ಸ್ ವೇಟ್ ಗೇನ್ ಆಗ್ತಾ ಇರುತ್ತೆ. ಪಾಯಿಂಟ್ ನಂಬರ್ 3, ಬೇಬಿಗೆ ಫೀಡ್ ಮಾಡಿದ ನಂತರ ಬೇಬಿ 2 to 3 hours ಚೆನ್ನಾಗಿ ನಿದ್ದೆ ಮಾಡುತ್ತೆ. ಪಾಯಿಂಟ್ ನಂಬರ್ 4, ಬೇಬಿಗೆ ಫೀಡ್ ಮಾಡಿದ ನಂತರ ಬೇಬಿ ಫಸ್ಸಿ ಆಗಿರೋದಿಲ್ಲ, ಕಾಮ್ ಆಗಿರುತ್ತೆ. ಈ 4 ವಿಷಯಗಳನ್ನ ಗಮನಿಸಿದಾಗ ಬೇಬಿ ಹೋಲ್ ಡೇಯಲ್ಲಿ 6 to 10 ಟೈಮ್ಸ್ ಯೂರಿನ್ ಪಾಸ್ ಮಾಡ್ತಾ ಇದ್ರೆ, ಫೀಡ್ ತಗೊಂಡ ನಂತರ 2 to 3 hours ನಿದ್ದೆ ಮಾಡ್ತಾ ಇದ್ರೆ, ಚೆನ್ನಾಗಿ ವೇಟ್ ಗೇನ್ ಆಗ್ತಾ ಇದ್ರೆ, ಹಾಗೆ ಫೀಡ್ ತಗೊಂಡ ನಂತರ ಬೇಬಿ ಫಸಿ ಆಗದೆ ಕಾಮ್ ಆಗಿದ್ರೆ ನಿಮ್ಮ ಬೇಬಿಗೆ ನಿಮ್ಮ ಮಿಲ್ಕ್ ಸಪ್ಲೈ ಸಾಕಾಗ್ತಾ ಇದೆ ಅಂತ ಅರ್ಥ. ಐ ಹೋಪ್ ದಿಸ್ ವಿಡಿಯೋ ಹೆಲ್ಪ್ಸ್ ಯು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್.